ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು? ಅದರಿಂದ ಏನು ಪ್ರಯೋಜನವಿದೆ? ಒಂದು ವಾಕ್ಯ ನಾನು ತೋರಿಸೋದಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ದೇವರ ವಾಕ್ಯದ ವಿಷಯದಲ್ಲಿ ದೇವರು ಕೊಟ್ಟಂಥ ಒಂದು ಸಲಹೆ ಅನ್ನೋಕ್ಕಿಂತಲೂ ಆಜ್ಞೆ ಅಂತ ಹೇಳೋಣ. ಈ ಆಜ್ಞೆ ದೇವರು ಯಾರಿಗೆ ಕೊಟ್ಟರು ಅಂತ ಹೇಳ್ಬಿಟ್ಟು ನೋಡುವಾಗ, ರಾಜನಿಗೆ ಕೊಟ್ಟಂಥ ಒಂದು ಆಜ್ಞೆ, ಟಾಪ್ ವ್ಯಕ್ತಿಯಾಗಿರುವಂಥವರಿಗೆ ದೇವರು ಕೊಟ್ಟಂಥ ಆಜ್ಞೆ ಏನಂತ ನೋಡೋಣ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 18ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಭಾಳ ಈಸಿ. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ, ಅಂದರೆ ಒಬ್ಬನು ರಾಜನಾಗಿ ಅಧಿಕಾರ ಪಡೆದಾಗ, ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಹ್ಯಾವ್ ಯುವರ್ ಓನ್ ಬೈಬಲ್. ನಿಮ್ಮ ಸ್ವಂತ ಪವಿತ್ರ ಗ್ರಂಥ, ಅದರ ಪ್ರತಿ ನಿಮಗಾಗಿ ಇರಬೇಕು. ಆಮೇಲೆ 19ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ. ಅದೇನೆಂದರೆ, ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ವಾವ್! Let this Bible be with you always, wherever you go. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯದ 18-19ನೇ ವಚನದಲ್ಲಿ ರಾಜನಿಗೆ ದೇವರು ಕೊಟ್ಟಂಥ ಒಂದು ಮಹಾ ಆಜ್ಞೆ, ಮಹಾರಾಜನು ರಾಜನಿಗೆ ಕೊಟ್ಟಂಥ ಆಜ್ಞೆ ಏನಂದರೆ, ಯಾವಾಗಲೂ ದೇವರ ವಾಕ್ಯ ನಿಮ್ಮ ಜೊತೆಯಲ್ಲೇ ಇರಬೇಕು. ಅಂದರೆ ಯಾವಾಗಲೂ ಅದನ್ನು ಓದ್ತಾ ಇರಬೇಕು, ಅಧ್ಯಯನ ಮಾಡ್ತಾ ಇರಬೇಕು, ಅದನ್ನು ಧ್ಯಾನಿಸ್ತಾ ಇರಬೇಕು. ಒಂದು ವೇಳೆ ಯಾವಾಗಲೂ ಓದಲಿಕ್ಕೆ ಆಗದೇ ಇರ್ಬೋದು, ಆದರೆ ಓದಿ ಅದನ್ನು ಮುಚ್ಚಿದ ಮೇಲೆ ನಾವು ಪ್ರಯಾಣ ಮಾಡಿದಾಗ ಅಥವಾ ಅಡಿಗೆ ಮಾಡಿದಾಗ ಅಥವಾ ನಡೆಯುವಾಗಲೂ, ದಾರಿಯಲ್ಲಿ ಅಥವಾ ಮನೆಯಲ್ಲಿ ಕೂತಿರುವಾಗಲೂ ಅಥವಾ ಮಲಗಿರುವಾಗಲೂ ಅದನ್ನೇ ಧ್ಯಾನ ಮಾಡಬೇಕು, ಕೇಂದ್ರೀಕರಿಸಿಕೊಳ್ಳಬೇಕು ವಾಕ್ಯದೆಡೆಗೆ ಎಂಬುದಾಗಿ ದೇವರು ಬಯಸ್ತಾರೆ. ಈ ಒಂದು ಕಾರಣ ಸಾಕಲ್ವಾ ಯಾಕೆ ನಾವು ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡಬೇಕು ಎಂಬುದಕ್ಕೆ. ಸರಿ, ಇಷ್ಟೆಲ್ಲ ಹೇಳಿಬಿಟ್ಟು ಜಕರ್ಯನ ಗ್ರಂಥ 8ನೇ ಅಧ್ಯಾಯಕ್ಕೆ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಅದರಲ್ಲಿ 12 ಆಶೀರ್ವಾದದ ರಹಸ್ಯಗಳಿವೆ. ನಿತ್ಯ ಆಶೀರ್ವಾದದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಇಟರ್ನಲ್ ಬ್ಲೆಸ್ಸಿಂಗ್ಸ್. ಬರೀ ತಾತ್ಕಾಲಿಕ ಆಶೀರ್ವಾದ ಅಲ್ಲ, ನಿತ್ಯವಾದಂಥ ಒಂದು ಆಶೀರ್ವಾದ ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಬರಬೇಕಾದ್ರೆ 12 ರಹಸ್ಯಗಳಿದೆ. ಭಾಳ ಚೆನ್ನಾಗಿದೆ. ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೇನೆ, ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ನೋ ಹಿಸ್ ಫೀಲಿಂಗ್ಸ್. ದೇವರ ಭಾವಗಳನ್ನು ತಿಳಿಯಿರಿ. ನೋ ಹಿಸ್ ಫೀಲಿಂಗ್ಸ್. 8ನೇ ಅಧ್ಯಾಯ 1ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಚೀಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ, ಅತಿರೋಷಗೊಂಡು ಕುದಿಯುತ್ತೇನೆ.
ಎಂಬುದಾಗಿ ದೇವರು ಹೇಳುವಾಗ ಆತನ ಫೀಲಿಂಗ್ಸ್ ನಾವು ಅರ್ಥ ಮಾಡ್ಕೋಬೇಕು. ಇದು ನಿತ್ಯ ಆಶೀರ್ವಾದಕ್ಕೆ ಮೊದಲನೇ ರಹಸ್ಯ, ನೋ ಹಿಸ್ ಫೀಲಿಂಗ್ಸ್. ಎರಡನೇದಾಗಿ 3ನೇ ವಚನದಲ್ಲಿ ಇನ್ನೊಂದು ಮಾತಿದೆ. 8ನೇ ಅಧ್ಯಾಯದ 3ನೇ ವಚನ, ಜಕರಿಯನ ಗ್ರಂಥದಲ್ಲಿ 2ನೇ ರಹಸ್ಯ ಏನಂದರೆ ನೋ ಹಿಸ್ ವಿಲ್ಲಿಂಗ್ನೆಸ್. ಅಂದರೆ ದೇವರ ಒಂದು ಮನಸ್ಸನ್ನು, ಆತನ ಉದ್ವೇಗ ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ. 3ನೇ ವಚನದಲ್ಲಿ ನಾನು ಚೀಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು ಎಂಬುದಾಗಿ ಹೇಳುವಾಗ ದೇವರ ಒಂದು ಇಷ್ಟ ನಾವು ತಿಳ್ಕೊಳ್ಬೇಕು. ಆತನ ಇಷ್ಟ ಏನಂದರೆ ನಾನು ಹಿಂದಿರುಗ್ತೇನೆ, ನಾನು ವಾಸ ಮಾಡ್ತೇನೆ, ಯೆರೂಸಲೇಮಿನ ಮಧ್ಯದಲ್ಲಿರ್ತೇನೆ ಅಂತ ಹೇಳ್ಬಿಟ್ಟು ಹಿ ಈಸ್ ವಿಲ್ಲಿಂಗ್. ಆತನು ಸಿದ್ಧನಾಗಿದ್ದಾನೆ ನಮ್ಮ ದೇವರು. ಅದು 2ನೇ ರಹಸ್ಯ. ಯಾವುದಕ್ಕೆ? ನಿತ್ಯ ಆಶೀರ್ವಾದಕ್ಕೆ. 3ನೇ ರಹಸ್ಯ ಏನಂತ ಹೇಳಿದರೆ ಆತನ ಸಾಕ್ಷಿ. ಮೊದಲನೇದು ಆತನ ಭಾವನೆಗಳು, 2ನೇದು ಆತನ ಸಿದ್ಧ ಮನಸ್ಸು, 3ನೇದು ಆತನ ಸಾಕ್ಷಿ. ಸೇನಾಧೀಶ್ವರನಾದ ಅಲ್ಲೇ 3ನೇ ವಚನದ ಕೊನೆ ಭಾಗ, ಸೇನಾಧೀಶ್ವರ ಯೆಹೋವನ ಪರ್ವತಕ್ಕೆ ಪರಿಶುದ್ಧ ಪರ್ವತವೆಂಬ ಹೆಸರು ಬರುವುದು. ಹಾಗಾದರೆ ಹೌದು, ಪರಿಶುದ್ಧ ಪರ್ವತ ಅಂತ ಹೇಳಿದಾಗ ಜಕರಿಯ 8:3 2ನೇ ಭಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಅದು ಒಂದು ಸಾಕ್ಷಿಯಾಗಿ ಉಳಿತದೆ. ಅದೇ ದೇವರ ಆ ಸಾಕ್ಷಿಯಾಗಿ ಉಳಿಸುವಂಥದ್ದು ನಾವು ನಿತ್ಯ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಡೆಸುವ ಆಶೀರ್ವಾದ. 4ನೇ ನಿತ್ಯ ಆಶೀರ್ವಾದದ 4ನೇ ರಹಸ್ಯ ಏನಂತ ಹೇಳಿದ್ರೆ ಅದು ಆತನ ಕುಟುಂಬವಾಗಿರುವುದು. ನೋಡ್ರಿ, ದೇವರು 5ನೇ ವಚನದಲ್ಲಿ ಆ ಪಟ್ಟಣದ ಚೌಕಗಳಲ್ಲಿ ಆಟವಾಡುವ ಬಾಲಕ ಬಾಲಿಕೆಯರೂ ತುಂಬಿಕೊಂಡಿರುವರು. ಅತಿ ವೃದ್ಧಾಪ್ಯಾಯದ ನಿಮಿತ್ತ ಪ್ರತಿಯೊಬ್ಬ ಮುದುಕನ ಕೈಯಲ್ಲಿ ಊರುಗೋಲಿರುವುದು. ಅಂದರೆ ಎಲ್ಲ ಮುದುಕಿಯರು ಕೂತಿರುವಂಥ ಅಥವಾ ವಯಸ್ಸಾದಂಥವರು ಕೂತಿರುವಂಥದ್ದು, ಬಾಲಕ ಬಾಲಕಿಯರು ಆಟವಾಡ್ತಾ ಇರುವಂಥ, ಅಂದರೆ ಅದು ಒಂದು ಕುಟುಂಬದ ವಾತಾವರಣ. ಅಂಥ ಒಂದು ಕುಟುಂಬದ ವಾತಾವರಣವನ್ನು ತರುವುದರ ಮುಖಾಂತರವಾಗಿ ನಿತ್ಯ ಆಶೀರ್ವಾದಕ್ಕೆ ಬಾಧ್ಯರಾಗ್ತೇವೆ. ಭಕ್ತಿವಂತ ಕುಟುಂಬ ನಿತ್ಯವಾದ ಕುಟುಂಬಕ್ಕೆ ಅಸ್ತಿವಾರ. ಇನ್ನೊಂದು ಸಾರಿ ಹೇಳ್ತೀನಿ, ಇದು ಭಕ್ತಿವಂತ ಕುಟುಂಬ ನಿತ್ಯವಾದ ಕುಟುಂಬಕ್ಕೆ ಅಸ್ತಿವಾರ. Godly family is a foundation to the eternal family. ಸರಿ, 5ನೇದಾಗಿ ನಿತ್ಯ ಆಶೀರ್ವಾದಕ್ಕೆ 10 ರಹಸ್ಯಗಳು. ಅದರಲ್ಲಿ 5ನೇ ರಹಸ್ಯ ನಾವು ನೋಡ್ತಿದ್ದೇವೆ. ಅದೇನಂತೇಳಿ ನೋಡುವಾಗ ಆತನ ಒಡಂಬಡಿಕೆ. 7ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ, ಜಕರಿಯ 8 ಮತ್ತು 7ನೇ ವಚನದಲ್ಲಿ, ನಾನು ನನ್ನ ಜನರನ್ನು ಮೂಡನ ದೇಶದಿಂದಲೂ ಪಡವನ ದೇಶದಿಂದಲೂ ಪಾರು ಮಾಡಿ ಬರಗೊಳಿಸುವೆನು. ಯಾಕಂತೇಳಿದರೆ ಒಂದು ಕಾರಣ ಇದೆ, ಒಡಂಬಡಿಕೆಯ ಭಾಗಿ. ಅದನ್ನು ಇನ್ನೂ ಸ್ಪಷ್ಟವಾಗಿ 8ನೇ ವಚನದಲ್ಲಿ ಹೇಳಲಾಗಿದೆ. ಅದೇನಂತ ಹೇಳಿದರೆ, ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಒಡಂಬಡಿಕೆಯ ಸಂಬಂಧ ನಿತ್ಯ ಆಶೀರ್ವಾದಕ್ಕೆ ರಹಸ್ಯ. 6ನೇದಾಗಿ
ನೋಡುವಾಗ 9ನೇ ವಚನದಲ್ಲಿ ಒಂದು ಮಾತಿದೆ, ಅದೇನೆಂದರೆ ದೇವಾಲಯವನ್ನು ಕಟ್ಟುವ ಉದ್ದೇಶ. ಹಾಗಾದರೆ ನಮ್ಮ ಉದ್ದೇಶ ಏನೇ ಇದ್ರೂ ನಮ್ಮ ಉದ್ದೇಶ ಆಲಯ ಕಟ್ಟಬೇಕು, ದೇವರಿಗಾಗಿ ಮಾಡಬೇಕು, ದೇವರಿಗಾಗಿ, ದೇವ್ರ ರಾಜ್ಯಕ್ಕಾಗಿ, ದೇವ್ರ ನೀತಿಗಾಗಿ, ದೇವ್ರ ಜನರಿಗಾಗಿ, ದೇವ್ರ ಮಹಿಮೆಗಾಗಿ. ಈ ರೀತಿಯಾಗಿ ನಮ್ಮ ಮನಸ್ಸು, ನಮ್ಮ ಉದ್ದೇಶ, ನಮ್ಮ ಮನೋಭಾವನೆ ಕೇಂದ್ರಿತವಾಗಿದ್ದರೆ ಅದು ನಿತ್ಯ ಆಶೀರ್ವಾದಕ್ಕೆ ರಹಸ್ಯವಾಗಿ ಉಳಿಯುತ್ತದೆ. ರಹಸ್ಯವಾಗಿಯೇ ಉಳಿಯೋದಿಲ್ಲ, ಆ ರಹಸ್ಯ ನಮಗೆ ಸ್ಪಷ್ಟವಾಗಿರೋದರಿಂದ ಅದನ್ನು ಅನ್ವಯ ಮಾಡಿಕೊಳ್ಳುವಾಗ ನಿತ್ಯ ಆಶೀರ್ವಾದಕ್ಕೆ ಬಾಧ್ಯರಾಗ್ತೇವೆ. 7ನೇದಾಗಿ 7ನೇ ರಹಸ್ಯ ಯಾವುದಕ್ಕೆ? ನಿತ್ಯ ಆಶೀರ್ವಾದದ 7ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ ಪುನಃಸ್ಥಾಪನೆ, ರೆಸ್ಟೋರೇಷನ್. ವಾವ್, ಪುನಃಸ್ಥಾಪನೆ. ದೇವರು ಇಲ್ಲಿ ಹೇಳ್ತಾ ಇರುವಂಥ ಮಾತುಗಳು ಭಾಳ ಇದೆ. ಅದೇನಂತ ಹೇಳಿದ್ರೆ, ದೇವರು ನಿಮ್ಮ ಕೈಗಳು ಬಲಗೊಳ್ಳಲಿ ಎಂಬುದಾಗಿ ಹೇಳಿಬಿಟ್ಟು ನೆಮ್ಮದಿಯ ಬೆಳೆಯಾಗುವುದು. ಹೌದು, ನಾನು ಒಂದು ಒಳ್ಳೆಯ ಮಾತು ದೇವರು ಹೇಳ್ತಾರೆ, ನಾನು ಪೂರ್ವಕಾಲದಲ್ಲಿ ಇದ್ದಂತೆ ಇರೇನು. ಚೆನ್ನಾಗಿದೆ ಅಲ್ವಾ? ಪೂರ್ವಕಾಲದಲ್ಲಿ ಇದ್ದಂತೆ ನಾನು ಈಗಿರೋದಿಲ್ಲ. ಪೂರ್ವಕಾಲದಲ್ಲಿ ಹೇಗೆ ದೇವರು ಇದ್ದರು ಅಂತ ಹೇಳ್ಬಿಟ್ಟು ನೋಡುವಾಗ, ಹೌದು, ಅವರಿಗೆ ಬಹಳಷ್ಟು ಶಿಕ್ಷೆ, ದಂಡನೆ ಆ ರೀತಿಯಾಗಿ ಮಾಡಬೇಕಾಯಿತು. ಆ ರೀತಿಯಾಗಿರೋದಿಲ್ಲ. ಯಾಕಂದರೆ ಆತನು ಪುನಃಸ್ಥಾಪನೆ ಮಾಡ್ತೀನಿ, ನಿಮಗೆ ಜನಶೇಷದವರು ಇವುಗಳನ್ನೆಲ್ಲ ಭೌತಿಕವಾದದ್ದೆಲ್ಲವನ್ನು ಅನುಭವಿಸುವಂತೆ ನಾನು ಅನುಗ್ರಹಿಸುವನು ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾರೆ. ಪುನಃಸ್ಥಾಪನೆ ಇನ್ನೊಂದು ಭಾಗ ಏನಂತ ಹೇಳಿದ್ರೆ, ಹೇಗೆ ನೀವು ಜನಾಂಗಗಳಲ್ಲಿ ಶಾಪದ ಮಾತಾಗಿ ಇದ್ರೋ ಹಾಗೆಯೇ ನಾನು ನಿಮ್ಮನ್ನು ಆಶೀರ್ವಾದದ ಮಾತಾಗಿ ಮಾಡ್ತೇನಂತ ಹೇಳ್ತಾರೆ. ಹೇಗೆ ನೀವು ಶಾಪವಾಗಿದ್ದೀರಿ ಅದೇ ರೀತಿಯಾಗಿ ಹಾಗೆಯೇ ನೀವು ಈಗ ಆಶೀರ್ವಾದವಾಗಿ ನಾನು ನಿಮ್ಮನ್ನು ಪುನಃಸ್ಥಾಪಿಸ್ತೇನೆ ಅಂತ ಹೇಳ್ಬಿಟ್ಟು ಆಶೀರ್ವಾದವಾಗಿ ಇರಬೇಕಂತ ದೇವರು ಇಷ್ಟಪಡ್ತಾನೆ ರೀ. ಸರಿ, 8ನೇದಾಗಿ ಅಂದ ಹಾಗೆ ನಾವು ಜಕರ್ಯ 8ನೇ ಅಧ್ಯಾಯದಿಂದ ಏನನ್ನು ನೋಡ್ತಿದ್ದೇವೆ ಅಂದರೆ, ನಿತ್ಯ ಆಶೀರ್ವಾದದ 12 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ 7 ನಾವು ನೋಡಿದ್ದಾಯ್ತು. ಈಗ 8ನೇದು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ದೇವರು ಹೊಸ ಸಂಕಲ್ಪವನ್ನು ಮಾಡುವವನಾಗಿದ್ದಾನೆ. ಅಂದರೆ ನಾವು 15ನೇ ವಚನ ಈ ರೀತಿಯಾಗಿದೆ, 8:15, ಯೆರೂಸಲೇಮಿಗೂ ಯೆಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪವನ್ನು ಮಾಡಿದ್ದೇನೆ. ದೇವರು ಆ ಹಳೆ ಒಡಂಬಡಿಕೆಯನ್ನು ಆತನು ಮಾಡಿಕೊಂಡಿದ್ದನು. ಈಗ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಾಗಿ ಹೇಳ್ತಾನೆ. ಹಳೆ ಒಡಂಬಡಿಕೆಯಿಂದಲೂ ನಾವು ನಿತ್ಯ ಆಶೀರ್ವಾದವನ್ನು ಸಂಗ್ರಹಿಸಬೇಕು. ಅದರಲ್ಲಿ ಉತ್ತಮ ಒಡಂಬಡಿಕೆಯಾಗಿರುವಂಥ ಹೊಸ ಒಡಂಬಡಿಕೆ ಮುಖಾಂತರವಾಗಿ ನಾವು ನಿತ್ಯ ಆಶೀರ್ವಾದಕ್ಕೆ ಬಾಧ್ಯರಾಗುವಂತೆ ದೇವರು ಸಹಾಯ ಮಾಡಲಿ. 9ನೇದಾಗಿ ಇನ್ನೊಂದು ರಹಸ್ಯ ಕೂಡ ಇದೆ. ನಾವು ನಿತ್ಯವಾದ ಆಶೀರ್ವಾದವನ್ನು ಹೊಂದಬೇಕಾದರೆ ಅದೇನಂತ ಹೇಳಿದರೆ, ಹೃದಯದ ಮನೋಭಾವನೆ, ಹಾರ್ಟ್ಸ್ ಆ್ಯಟಿಟ್ಯೂಡ್, ದಿ ಆ್ಯಟಿಟ್ಯೂಡ್ ಆಫ್ ಅವರ್ ಹಾರ್ಟ್. ಅನೇಕ ವಿಷಯಗಳನ್ನು ನಾವು ಮಾಡ್ಬೋದು ಆಶೀರ್ವಾದಕ್ಕಾಗಿ, ಆದರೆ ಭಾಳ ಪ್ರಾಮುಖ್ಯವಾದದ್ದು ಏನಂದರೆ ಹೃದಯದ ಮನೋಭಾವನೆ. ಇದನ್ನು ಕಾಪಾಡಿಕೊಳ್ಳುವುದರ ಮುಖಾಂತರವಾಗಿ ನಿತ್ಯ ಆಶೀರ್ವಾದ. 17ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ, ಜಕರ್ಯ 8:17 ದೇವರು ಹೇಳ್ತಿದ್ದಾರೆ ಒಂದು ಮಾತು. ಅದೇನಂತ ಹೇಳಿದ್ರೆ, ನಿಮ್ಮಲ್ಲಿ ಯಾವನೂ ತನ್ನ ಹೃದಯದಲ್ಲಿ
ನೆರೆಯವನಿಗೆ ಕೇಡು ಬಗೆಯದಿರಲಿ. ವಾವ್! ಮನಸ್ಸಿನಲ್ಲಿ ಕೂಡ ನೀವು ಕೆಟ್ಟದ್ದನ್ನು ಬೇರೆಯವ್ರಿಗಾಗಿ ಯೋಚಿಸಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಸಾರಿ ನೋಡೋಣ, ಅದು 8:17. ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯದಿರಲಿ. ಆ ರೀತಿಯಾಗಿ ನನ್ನ ಮನಸ್ಸಿನ ಮನೋಭಾವನೆಯನ್ನು ನಾನು ದೇವರಿಗಾಗಿ ಇಟ್ಕೊಂಡ್ರೆ, ಇತರರ ಒಳಿತಿಗಾಗಿ ಇಟ್ಕೊಳ್ಳೋದಾದರೆ ಏನಾಗ್ತದೆ? ನಿತ್ಯ ಆಶೀರ್ವಾದಕ್ಕೆ ಬಾಧ್ಯನಾಗ್ತೇನೆ. ಅದು 9ನೇದು. ಹೌದು, 10ನೇ ಒಂದು ಆಶೀರ್ವಾದ ಅಥವಾ ಆಶೀರ್ವಾದದ 10ನೇ ರಹಸ್ಯ ಅಂತ ಹೇಳೋಣ. ಅದೇನೆಂದರೆ ಕರ್ತನನ್ನು ಆಶ್ರಯಿಸಿಕೊಳ್ಳುವುದು. 21ನೇ ವಚನ 8ನೇ ಅಧ್ಯಾಯ ಜಕರ್ಯ, ಅದರಲ್ಲಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ, ವಾವ್, ಬೇಡುವುದಕ್ಕೂ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ರಿ ಅನ್ನುವಂಥ ಒಂದು ಆತ್ಮ ನಮ್ಮಲ್ಲಿರೋದಾದರೆ ದೇವರನ್ನು ಬೇಡಬೇಕು, ಹುಡುಕಬೇಕು, ಆತನನ್ನೇ ಆಶ್ರಯಿಸಿಕೊಳ್ಬೇಕೆಂಬಂಥ ಮನೋಭಾವನೆ ನಿತ್ಯ ಆಶೀರ್ವಾದದ 10ನೇ ರಹಸ್ಯವಾಗಿದೆ. 11ನೇ ರಹಸ್ಯ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ದೇವರು ಈ ರೀತಿಯಾಗಿ ಹೇಳ್ತಾರೆ. ಅದೇನಂತ ಹೇಳಿದರೆ, ಯೆಹೋವ ಪ್ರಸನ್ನತೆಯನ್ನು ಬೇಡುವುದಕ್ಕೆ ಬರುವರು. ಬಹುದೇಶಗಳವರು 22ನೇ ವಚನ, ಹೀಗೆ ಬಹುದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ, ಹೌದು, ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರ್ತಾರೆ. ಈಗಾಗಲೇ ನಾವು ಅದನ್ನು ಮಾಡಬೇಕು. 21ನೇ ವಚನ, ಆಶ್ರಯಿಸಿಕೊಳ್ಳುವುದು, ಆತನ ಪ್ರಸನ್ನತೆಯನ್ನು ಬೇಡಿಕೊಳ್ಳುವುದು. ಈಗೇನಾಗ್ತದೆ? 23ನೇ ವಚನದಲ್ಲಿ, 22, 23ನೇ ವಚನದಲ್ಲಿ ಬೇರೆಯವರು, ಹೊರಗಿನವರು, ಅನ್ಯರು, ಯಹೂದ್ಯರಲ್ಲದವರು, ಅವರು ಈಗ ದೇವರನ್ನು ಆಶ್ರಯಿಸುವುದಕ್ಕೂ ಮತ್ತು ಪ್ರಸನ್ನತೆ ಬೇಡುವುದಕ್ಕಾಗಿ ಬರ್ತಾರೆ. ಅದರಿಂದ ಏನು ತೋರಿಸ್ತದೆ? ಅವರು ಲೋಕಕ್ಕೆ ಬೆಳಕಾಗಿ, ಭೂಮಿಗೆ ಉಪ್ಪಾಗಿ ಇರುವಂಥವರು. ಅಪೊಸ್ತಲಕೃತ್ಯ 13:47 ಬೆಳಕಾಗಿ ದೇವರು ನೇಮಿಸಿದ್ದಾರೆ. ಆವಾಗ ಬೇರೆಯವರು ಕೂಡ ಬೆಳಕಿನ ಕಡೆಗೆ ಬರುವಂಥದ್ದು. ಅದು ಕೂಡ ರಹಸ್ಯ ನಿತ್ಯ ಆಶೀರ್ವಾದಕ್ಕೆ. ಕೊನೆಯದಾಗಿ 23ನೇ ವಚನದ ಕೊನೆಯ ಭಾಗ ಈ ರೀತಿಯಾಗಿದೆ, ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದಿದೆ. ವಾವ್! ಸುದ್ದಿಗಳಲ್ಲಿಯೇ ಭಾಳ ದೊಡ್ಡ ಸುದ್ದಿ ಏನಪ್ಪ ಅಂದರೆ, ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಬೇರೆಯವರು ಬಂದು ನಮಗೆ ಹೇಳುವಂಥ ಒಂದು ಸುದ್ದಿ. ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿ ಅವರಿಗೆ ಸಿಕ್ತಂತೆ, ಅದಕ್ಕೆ ಅವರು ಬಂದ್ರಂತೆ. ಹಾಗಾದರೆ ಅದೇನು ತೋರಿಸ್ತದೆ? ದೇವರ ಸನ್ನಿಧಾನವನ್ನು. ಅಪೊಸ್ತಲಕೃತ್ಯ 3:19 ಪ್ರಕಾರ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವಂಥದ್ದು. ಅದು ನಿತ್ಯ ಆಶೀರ್ವಾದಕ್ಕೆ ರಹಸ್ಯವಾಗಿದೆ, ಪವಿತ್ರಾತ್ಮನ ಮುಖಾಂತರವಾಗಿ. ಆ ರೀತಿಯಾಗಿ ಮಾಡುವಂತೆ, ನಿತ್ಯ ಆಶೀರ್ವಾದಕ್ಕೆ ಬಾಧ್ಯರಾಗುವಂತೆ, ಇತರರನ್ನು ಕೂಡ ಅಂಥ ಆಶೀರ್ವಾದಕ್ಕೆ ಬಾಧ್ಯರನ್ನಾಗಿ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಜಕರ್ಯ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.